ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್, ಪದಾರ್ಥಗಳು ಅಥವಾ ವಸ್ತುಗಳ ಗುಣಲಕ್ಷಣಗಳಲ್ಲಿ ಎರಡು ಅಪಿಯರೆನ್ಸು ಮತ್ತು ಆಡ್ನೆಸ್ ಆಗಿತ್ತು. ಸಿ ನೆಕ್ಸ್ಟ್ ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್. ದೀಸ್ ದ ಥರ್ಡ್ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್. ಇದು ಮೂರನೇ ಒಂದು ಗುಣಲಕ್ಷಣ ವಸ್ತುಗಳಲ್ಲಿ. ಈ ಮೂರು ಗುಣಲಕ್ಷಣಗಳು ಆಡ್ನೆಸ್ ಮತ್ತು ಅಪಿಯರೆನ್ಸು ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್. ಸಿ ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಲ್ಯುಬಲ್? ಕರಗುವಿಕೆ ಅಂತೇಳಿ. ಆರ್ ಇನ್ಸಾಲ್ಯುಬಲ್ ಅಂದರೆ ಕರಗದಿರೋದು, ಕರಗಲ್ಲ ಅಂತೇಳಿ. ಆ್ಯಕ್ಟಿವಿಟಿ 4 ನೋಡಿ, ಎಕ್ಸಾಂಪಲ್ ಅದು. ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಸಮ್ ಸಾಲಿಡ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಶುಗರ್, ಸಾಲ್ಟ್, ಚಾಕ್, ಪೌಡರ್ ಆ್ಯಂಡ್ ಸ್ಯಾಂಡ್ ಆ್ಯಂಡ್ ಸಾಡಸ್ಟ್. ಕೆಲವೊಂದು ವಸ್ತುಗಳನ್ನ ತಗೊಳ್ಳಿ. ಸಕ್ಕರೆ, ಉಪ್ಪು, ಪೀಸ್ ಆಫ್ ಚಾಕ್ ಪೌಡರು, ಮಣ್ಣು ಮತ್ತು ಮರಳು ಸ್ಯಾಂಡು ಮತ್ತು ಮಣ್ಣು, ಇಷ್ಟನ್ನು ತಗೊಳ್ಳಿ. ಟೇಕ್ 5 ಗ್ಲಾಸಸ್ ಆರ್ ಬೀಕರ್ಸ್. 5 ಬೀಕರು ಅಥವಾ ಗಾಜಿನ ಲೋಟವನ್ನು ತಗೊಳ್ಳಿ. ಫಿಲ್ ಈಚ್ ಒನ್ ಆಫ್ ದೆಮ್ ಅಬೌಟ್ 2/3 ವಿತ್ ವಾಟರ್. ಅದಕ್ಕೆ ಮುಕ್ಕಾಲು ಭಾಗ ನೀರನ್ನು ತುಂಬಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಈ ಥರ. ಆ್ಯಡ್ ಎ ಸ್ಮಾಲ್ ಅಮೌಂಟ್ ಆಫ್ ಸ್ಪೂನ್ಫುಲ್ ಆಫ್ ಶುಗರ್ ಟು ದ ಫಸ್ಟ್ ಗ್ಲಾಸ್, ಸಾಲ್ಟ್ ಟು ದ ಸೆಕೆಂಡ್ ಗ್ಲಾಸ್. ಸಿಮಿಲರ್ಲಿ ಆ್ಯಡ್ ಸ್ಮಾಲ್ ಅಮೌಂಟ್ ಆಫ್ ಅದರ್ ಸಬ್ಸ್ಟೆನ್ಸಸ್. 5 ಬೀಕರ್ನ ತಗೊಳ್ಳಿ, ಇಲ್ಲಿ ಕೊಟ್ಟಿರೋ ಥರನೇ, ಇಲ್ಲಿರೋ ಥರ. ಅದರಲ್ಲಿ ಫಸ್ಟ್ ಗ್ಲಾಸ್ಗೆ ಮುಕ್ಕಾಲು ಭಾಗ ನೀರು ಹಾಕಿ 5ಕ್ಕೂ ಹಾಕಿ, ಫಸ್ಟ್ ಒನ್ಗೆ ಶುಗರ್ ಸಕ್ಕರೆ ಹಾಕಿ, 2ನೇದಕ್ಕೆ ಉಪ್ಪು ಹಾಕಿ, 3ನೇದಕ್ಕೆ ಮರಳು ಹಾಕಿ, 4ನೇದಕ್ಕೆ ಚಾಕ್ ಪೌಡರು, ಪೀಸ್ ಆಫ್ ಚಾಕ್ ಪೌಡರ್ ಹಾಕಿ, 5ನೇದಕ್ಕೆ ಮಣ್ಣು, ಇಷ್ಟನ್ನು ತುಂಬಿ. ಅಂದರೆ ಸ್ವಲ್ಪ ಒಂದೊಂದು ಸ್ಪೂನಷ್ಟು ಅವುಗಳಿಗೆ ಹಾಕಿ. ಸ್ಟರ್ ದ ಕಂಟೆಂಟ್ಸ್ ಆಫ್ ಈಚ್ ಆಫ್ ದಮ್ ವಿತ್ ಎ ಸ್ಪೂನ್. ಹಾಕ್ಬಿಟ್ಟು ಏನು ಸ್ಪೂನಿಂದ ಅದನ್ನು ಕಲಕಿ, ಚೆನ್ನಾಗಿ ಕದಡಿ. ವೆಯ್ಟ್ ಫಾರ್ ಎ ಮಿನಿಟ್. ಸ್ವಲ್ಪ ಹೊತ್ತು ಬಿಡಿ, ಹಾಗೆ ಆ ನೀರನ್ನು ಹಾಗೆ ಬಿಟ್ಬಿಡಿ. ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ದ ಸಬ್ಸ್ಟೆನ್ಸಸ್ ಆ್ಯಡೆಡ್ ಟು ವಾಟರ್. ಎಲ್ಲ 5 ಬೀಕರ್ಗಳನ್ನ ಅಬ್ಸರ್ವ್ ಮಾಡಿ. ಆ ನೀರೆಲ್ಲ ಏನಾಗಿರುತ್ತೆ ಅದನ್ನು ತಿಳಿಸಿ. ಫಿಗರ್ 4.4 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಟ್ ಡಿಸಪಿಯರ್ಸ್, ವಾಟ್ ಡಸ್ ನಾಟ್. ಅದರಲ್ಲಿ ನಿಮ್ಮ ಕಣ್ಣಿಗೆ ಒಂದೊಂದು ಸ್ಪೂನ್ ಸಕ್ಕರೆ, ಉಪ್ಪು, ಮಣ್ಣು, ಮರಳು, ಪೀಸ್ ಆಫ್ ಚಾಕ್ ಎಲ್ಲ ಹಾಕಿರ್ತಿರಲ್ಲ, ಅದೆಲ್ಲ ಏನಾಗಿದೆ, ಕಾಣಿಸ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಿ ಹೇಳಿ. ನೋಟ್ ಯುವರ್ ಅಬ್ಸರ್ವೇಷನ್ ಆ್ಯಸ್ ಶೋನ್ ಟೇಬಲ್ 4.3. 4.3ನಲ್ಲಿ ನಿಮ್ಮ ಅಬ್ಸರ್ವೇಷನ್ನ ಬರಿಬೇಕಿಲ್ಲಿ, ಕಾಣುತ್ತಾ ಇಲ್ವಾ ಅಂತ. ಸಾಲ್ಟ್ ಏನು? ಡಿಸಪಿಯರ್ಸ್ ಕಂಪ್ಲೀಟ್ಲಿ ಇನ್ ವಾಟರ್. ನೀರಿನಲ್ಲಿ ಸಂಪೂರ್ಣವಾಗಿ. ಡಿಸಪಿಯರ್ ಅಂದರೆ ಎಲ್ಲ ಕರಗೋಗಿದೆ, ಅದು ಕಾಣದ ಹಾಗೆ, ನಮ್ಮ ಕಣ್ಣಿಗೆ ಕಾಣಿಸಿದಾಗೆ ಕಂಪ್ಲೀಟಾಗಿ ಡಿಸಪಿಯರ್ ಆಗೋಗಿದೆ. ಅರ್ಥ ಆಯ್ತಾ? ಶುಗರ್ ಏನಾಗಿರುತ್ತೆ, ಅದು ಅಷ್ಟೇ, ಸಕ್ಕರೆ ಕಾಣ್ತಾ ಇರುತ್ತೆ, ಆ ನೀರಿನಲ್ಲಿ ಸಂಪೂರ್ಣವಾಗಿ ಕರಗೋಗಿರುತ್ತೆ. ಸೇಮ್ ಇಲ್ಲಿ ಆನ್ಸರ್ಸ್ನೇ ಇಲ್ಲಿಗೂ ಬರಿಬೇಕು. ಡಿಸಪಿಯರ್ ಕಂಪ್ಲೀಟ್ಲಿ ಅಂತೇಳಿ. ಅರ್ಥ ಆಯ್ತಾ? ಥರ್ಡ್ ಒನ್ ಸ್ಯಾಂಡ್. ಮರಳು ಏನಾಗಿರುತ್ತೆ? ಅಪಿಯರ್. ಅಪಿಯರ್ ಅಂದರೆ ಏನು ಹೇಳಿ? ಕಾಣಿಸ್ತಿರುತ್ತೆ. ಅಪಿಯರ್ಸ್ ಇನ್ ವಾಟರ್. ಅಪಿಯರ್ ಅಂತ ಬರೀರಿ. ಮರಳು ಕಂಪ್ಲೀಟ್ಲಿನೇ. ಅಪಿಯರ್ ಕಂಪ್ಲೀಟ್ಲಿ ಅಂತ ಬರೀರಿ. ಓಕೆನಾ? ನೆಕ್ಸ್ಟ್ ಚಾಕ್ ಪೌಡರ್. ಅಪಿಯರ್ ಇದು ಕಾಣಿಸ್ತಿರುತ್ತೆ, ಕೆಳಗಡೆ ತಳಭಾಗದಲ್ಲಿ ಸ್ವಲ್ಪ ಕರಗಿರುತ್ತೆ ಅಷ್ಟೇ, ಸಂಪೂರ್ಣವಾಗಿ ಏನು ಕರಗಿಲ್ಲ, ಕಾಣಿಸ್ತಿರುತ್ತೆ, ಕಂಪ್ಲೀಟ್ ಆಗಲ್ಲ. ಅಪಿಯರ್ ಅಂತಲೇ ಬರೀರಿ. ಓಕೆ. ಸಾಡಸ್ಟ್ ಮಣ್ಣು, ಅದು ಅಷ್ಟೇ ಅಪಿಯರ್. ಅಲ್ವಾ? ಇದಿಷ್ಟು ನಮ್ಮ ಇನ್ಫರೆನ್ಸ್. ಇದು ಡಿಸಪಿಯರ್, ಇದರದೇ ಆನ್ಸರ್. ಯು ವಿಲ್ ನೋಟಿಸ್ ದಟ್ ಸಮ್ ಸಬ್ಸ್ಟೆನ್ಸಸ್ ಹ್ಯಾವ್ ಕಂಪ್ಲೀಟ್ಲಿ ಡಿಸಪಿಯರ್ಡ್ ಆರ್ ಡಿಸಾಲ್ವ್ಸ್ ಇನ್ ವಾಟರ್. ಡಿಸಪಿಯರ್ ಅಂದ್ರೆ ಒಂದು, ಡಿಸಾಲ್ವ್ಸ್ ಅಂದರೆ ಏನು? ಕರಗುವಿಕೆ. ಡಿಸಾಲ್ವ್ ಅಂದರೆ ಏನು? ಕರಗೋದು. ಅರ್ಥ ಆಯ್ತಾ? ಡಿಸಾಲ್ವ್ಡ್ ಅಥವಾ ಸಾಲ್ಯುಬಲ್ ಎರಡೂ ಒಂದೇ. ಡಿಸಾಲ್ವ್ಸ್ ಇನ್ ವಾಟರ್ ಅಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿರುತ್ತೆ, ಕಾಣದಂತೆ ಸಂಪೂರ್ಣವಾಗಿ ಕರಗೋಗಿರುತ್ತೆ. ಅರ್ಥ ಆಯ್ತಾ? We say that these substances are soluble in water. ಇಂತಹ ವಸ್ತುಗಳನ್ನ ಏನಂತ ಕರಿತೀವಿ? ನೀರಿನಲ್ಲಿ ಕರಗುವ ವಸ್ತುಗಳು, ಕರಗುವಿಕೆ. ಸಾಲ್ಯುಬಲ್ ಅಂದ್ರೇನು?
ಕರಗುವಿಕೆ ಅಂತೇಳಿ ಕರಿತೀವಿ. ದ ಸಬ್ಸ್ಟೆನ್ಸಸ್ ಆರ್ ಸಮ್ ಸಬ್ಸ್ಟೆನ್ಸಸ್ ಹ್ಯಾವ್ ಕಂಪ್ಲೀಟ್ಲಿ ಡಿಸಾಲ್ವ್ಸ್ ಇನ್ ವಾಟರ್ ಆರ್ ಡಿಸಪಿಯರ್ ಇಸ್ ಕಾಲ್ಡ್ ಎ ವಾಟ್ ಸಾಲಿಬಲ್. ವಾಟ್ ವಿ ಕಾಲ್ ಸಾಲಿಬಲ್ ಅಂದರೆ ಸಮ್ ಸಬ್ಸ್ಟೆನ್ಸಸ್ ಹ್ಯಾವ್ ಕಂಪ್ಲೀಟ್ಲಿ dissolves in water is called soluble in water. Other substances do not mix with water and do not disappear even after we stir. ಚೆನ್ನಾಗಿ ಕಲಕಿದ್ರು ಸ್ಪೂನಲ್ಲಿ ಅದು ಸಂಪೂರ್ಣವಾಗಿ ಕರಗೋಗಲ್ಲ ಮತ್ತು ಕಾಣದಾಗಲ್ಲ. ಇಂಥದ್ದನ್ನು ಏನಂತ ಕರಿತೀವಿ? ಸಮ್ ಸಬ್ಸ್ಟೆನ್ಸಸ್ ಡು ನಾಟ್ ಡಿಸಪಿಯರ್ ಕಂಪ್ಲೀಟ್ಲಿ ಇಸ್ ಕಾಲ್ಡ್ ಆ್ಯಂಡ್ ವಿ ಸ್ಟರ್ even we stir they cannot disappear for a long time. These substances are called what? Insoluble substances. ಕರಗದಿರುವಂತಹ ವಸ್ತುಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸಾಲಿಬಲ್ ಅಂದ್ರೆ ಅದೇನೆ, ಅದಕ್ಕೇನೆ ಇಲ್ಲಿ ಡು ನಾಟ್ ಡಿಸಪಿಯರ್ ಅಂತ ಸೇರಿಸೋದಷ್ಟೇ, ಅದೇ ವರ್ಡ್ಗೆ. ಅದರ್ ಸಮ್ ಸಬ್ಸ್ಟೆನ್ಸಸ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಆರ್ ಡು ನಾಟ್ ಡಿಸಾಲ್ವ್ಸ್ ಇನ್ ವಾಟರ್ ಅಂತ ಬೇಕಾದರೂ ಬರಿಬೋದು. ಅಲ್ಲಿ ವರ್ಡನ್ನೇ ಡು ನಾಟ್ ಅಂತ ಸೇರಿಸಿ ಬರೆದ್ರು ಅದೇ ಸಹ ಇನ್ಸಾಲಿಬಲ್ ಇನ್ ವಾಟರ್, ಇನ್ಸಾಲಿಬಲ್ಗೆ ಆನ್ಸರ್ ಆಗುತ್ತೆ. Water plays an important role in the functioning of our body because it can be dissolves a large number of substances. ನೀರು ಏನು ನಮ್ಮ ದೇಹದಲ್ಲಿ ನೀರು ತುಂಬ ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ನೀರು ತನ್ನಲ್ಲಿ ಎಲ್ಲ ವಸ್ತುಗಳನ್ನು ಕರಗಿಸ್ಕೊಳ್ಳುತ್ತೆ. ಅದಲ್ಲದೆ ನಮ್ಮ ದೇಹದಲ್ಲೇನು ಎಷ್ಟೊಂದು ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್, ಏನೇನೆಲ್ಲ ತಿಂತೀವಿ, ಎಷ್ಟು ಗಟ್ಟಿದು ಅಂತ ಹೇಳುವುದು, ಮತ್ತು ಬೇಗ ಆಯಿಲ್ ಐಟಮ್ ಇರ್ಬೋದು, ಎಲ್ಲವನ್ನು ಏನು ಕರಗಿಸ್ಕೊಳುತ್ತೆ. ಡು ಲಿಕ್ವಿಡ್ಸ್ ಆಲ್ಸೋ ಡಿಸಾಲ್ವ್ಸ್ ಇನ್ ವಾಟರ್. ಕೆಲವೊಂದು ದ್ರವಗಳು ಸಹ ನೀರಿನಲ್ಲಿ ಕರಗುತ್ತೆ. ಬರೀ ಘನವನ್ನು ಮಾತ್ರ ಅಲ್ಲ, ಈ ಸಕ್ಕರೆ, ಉಪ್ಪು, ಮಣ್ಣು ಈ ಥರದ್ದು ಮಾತ್ರ ಅಲ್ಲ, ಕೆಲವೊಂದು ದ್ರವರೂಪದ ವಸ್ತುಗಳು ಸಹ ನೀರಿನಲ್ಲಿ. ನೀರು ಒಂದು ದ್ರವ, ಆದರೆ ಇತರ ದ್ರವರೂಪದ ವಸ್ತುಗಳಿದೆಯಲ್ಲ, ಹಾಲಿದೆ, ಮೊಸರಿದೆ, ಮತ್ತು ಎಣ್ಣೆ ಇದೆ, ಇದೆಲ್ಲ ಇದೆ ಅಲ್ವಾ, ಲೆಮನ್ ಜ್ಯೂಸ್ ಇದೆ, ಹಣ್ಣಿನ ರಸಗಳಿದೆ, ಇದೆಲ್ಲ ದ್ರವರೂಪದ ವಸ್ತುಗಳೇ. ನೀರು ಒಂದು ದ್ರವರೂಪದ ವಸ್ತು ಆದರೂ ಸಹ ತನ್ನಲ್ಲಿ ಇತರ ದ್ರವರೂಪದ ವಸ್ತುಗಳನ್ನು ಸಹ ಲಿಕ್ವಿಡ್ಸ್ನ ಡು ಲಿಕ್ವಿಡ್ಸ್ ಆಲ್ಸೋ ಡಿಸಾಲ್ವ್ಸ್ ಇನ್ ವಾಟರ್. ನೀರಿನಲ್ಲಿ ದ್ರವರೂಪದ ವಸ್ತುಗಳು ಸಹ ಕರಗುತ್ತೆ. ಹಾಗಾದರೆ ನೋಡೋಣ, ಆಕ್ಟಿವಿಟಿ 5 ನೋಡೋಣ. ಕಲೆಕ್ಟ್ ಎ ಸ್ಯಾಂಪಲ್ ಆಫ್ ವಿನಿಗರ್, ಅಸಿಟಿಕ್ ಆಸಿಡ್, ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸ, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ, ಆರ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ, ಆರ್ ಕೆರೋಸಿನ್, ಸೀಮೆ ಎಣ್ಣೆ, ಆರ್ ಅದರ್ ಲಿಕ್ವಿಡ್. ಈ ಥರ ಹಣ್ಣಿನ ರಸಗಳು ತೊಗೋಬೋದು. ಬೇರೆ ನಿಮಗೆ ಯಾವುದ್ಯಾವುದೆಲ್ಲ ಗೊತ್ತಿದೆ ಅದೆಲ್ಲ ತೊಗೊಳ್ಬೋದು. ಲಿಕ್ವಿಡ್. ಟೇಕ್ ಎ ಗ್ಲಾಸ್ ಟಂಬ್ಲರ್, ಫಿಲ್ ಇಟ್ ಅಪ್ ಆಫ್ ವಿತ್ ವಾಟರ್. ಇದನ್ನು ಅಷ್ಟೇ, ಗಾಜಿನ ಲೋಟಗಳನ್ನ ಅಥವಾ ಬೀಕರ್ನ ತಗೊಳ್ಳಿ, ಅದಕ್ಕೆಲ್ಲ ಅರ್ಧದಷ್ಟು ನೀರನ್ನು ಹಾಕಿ. ಆ್ಯಡ್ ಎ ಫ್ಯೂ ಸ್ಪೂನ್ ಆಫ್ 1 ಲಿಕ್ವಿಡ್ ಟು ದಿಸ್ ಆ್ಯಂಡ್ ಸ್ಟರ್ ಇಟ್ ವೆಲ್. 1 ಸ್ಪೂನಷ್ಟು ಲಿಕ್ವಿಡ್ನ ಆ ಅರ್ಧ ತುಂಬಿರುವಂತಹ ಬೀಕರ್ಗಳಿಗೆ ಹಾಕಿ ಚೆನ್ನಾಗಿ ಕಲಕಿ, ಸ್ಟರ್ ಮಾಡಿ. Let it stand for 5 minutes. Observe whether the liquid mixes with water. ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಅದೆಲ್ಲವೂ ಕಂಪ್ಲೀಟಾಗಿ ನೀರಿನಲ್ಲಿ ಮಿಕ್ಸ್ ಆಗಿರುತ್ತಾ, ಸಂಪೂರ್ಣವಾಗಿ ಕಾಣದ ಹಾಗೆ. ರಿಪೀಟ್ ದ ಸೇಮ್ ವಿತ್ ಅದರ್ ಲಿಕ್ವಿಡ್ಸ್. ಆಸ್ ಮೆನಿ ಡಿಫ್ರೆಂಟ್ ಲಿಕ್ವಿಡ್ಸ್ ಆಸ್ ಆರ್ ಅವೈಲಬಲ್ ಟು ಯು. ರೈಟ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ ಫಾರ್ಮ್. ಇದೇ ಥರ ಇಲ್ಲಿ ಏನೇನು ತೊಗೊಂಡಿದ್ದೀವಿ? ಕೊಕೊನಟ್ ಆಯಿಲು, ಮಸ್ಟರ್ಡ್ ಆಯಿಲು, ವಿನಿಗರು, ಲೆಮನ್ ಜ್ಯೂಸು, ನಿಂಬೆಹಣ್ಣಿನ ರಸ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ ಎಲ್ಲ ತೊಗೊಂಡಿದ್ದೀವಲ್ಲ, ಇದನ್ನೆಲ್ಲದಕ್ಕೂ ಎಕ್ಸ್ಪೆರಿಮೆಂಟ್ ಮಾಡಿ. ಏನಾಗಿರುತ್ತೆ? ವಿನಿಗರ್ ಮಿಕ್ಸಸ್ ವೆಲ್, ವಿನಿಗರ್ ಚೆನ್ನಾಗಿ ಮಿಕ್ಸ್ ಆಗಿರುತ್ತಂತೆ. ಲೆಮನ್ ಜ್ಯೂಸ್ ಏನಾಗಿರುತ್ತೆ? ಇದನ್ನು ಸಹ ನಿಂಬೆಹಣ್ಣಿನ ರಸ ನೀರಿನಲ್ಲಿ ಕರಗೋಗುತ್ತೆ ಅಲ್ವಾ, ಅದೇನು ಸಪ್ರೇಟ್ ಆಗುತ್ತಾ? ಏನಿಲ್ಲ. ಏನು ಬರೀರಿ? ಮಿಕ್ಸಸ್ ವೆಲ್. ಥರ್ಡ್, ಮಸ್ಟರ್ಡ್ ಆಯಿಲ್ ಫ್ಲೋಟ್ ಆನ್ ವಾಟರ್, ನೀರಿನ ಮೇಲೆ ಇರುತ್ತೆ ಅಲ್ವಾ, ಡಸ್ ನಾಟ್ ಮಿಕ್ಸ್ ಅಂತ ಬರೀರಿ. ಓಕೆನಾ? ಡಸ್ ನಾಟ್ ಮಿಕ್ಸ್, ನೀರಿನಲ್ಲಿ ಮಿಕ್ಸ್ ಆಗಲ್ಲ ಇದು. ಡಸ್ ನಾಟ್ ಮಿಕ್ಸ್. ಕೋಕೋನಟ್ ಆಯಿಲ್, ದಿಸ್ ಒನ್ ಆಲ್ಸೋ ಡಸ್ ನಾಟ್ ಮಿಕ್ಸ್. ಕೆರೋಸಿನ್ ಇದು ಅಷ್ಟೇ, ಮಿಕ್ಸ್ ಆಗಲ್ಲ. ಡಸ್ ನಾಟ್ ಮಿಕ್ಸ್.
ಅರ್ಥ ಆಯ್ತಾ? ಬೇಕಾದ್ರೆ ಎಕ್ಸ್ಪೆರಿಮೆಂಟು ಮಾಡಿ ನೋಡಿ ನೀವು. ಈ ಥರ ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಹಾಕಿದರೆ ಸಮ್ ಲಿಕ್ವಿಡ್ಸ್ ಮಿಕ್ಸ್ ವೆಲ್ ವಿತ್ ವಾಟರ್ ವೈಲ್ ಸಮ್ ಅದರ್ ಡು ನಾಟ್. ಇಲ್ಲಿ ನೋಡಿ, ನೀರಿನಲ್ಲಿ ಕರಗಿದ್ದು ಈ ಥರ ಸಂಪೂರ್ಣವಾಗಿ ಸಿಂಗಲ್ ಕಲರ್ ಒಂದೇ ಥರ ಕಾಣುತ್ತೆ. ಮಿಕ್ಸ್ ಆಗಿಲ್ಲದೆ ಇರ್ತಕ್ಕಂಥದ್ದು ಏನು ಕಾಣುತ್ತೆ, ಆ ಥರ ಮೇಲೆ ನೀರಿನ ಮೇಲೆ ತೇಲ್ತಾ ಇರುತ್ತೆ. ನೀವು ಒಂದು ಲೋಟಕ್ಕೆ ನೀರು ಹಾಕ್ಕೊಂಡು ಎಣ್ಣೆನೋ ಯಾವುದಾದ್ರು ನಿಮ್ಮ ಮನೇಲಿ ಇರ್ತಕ್ಕಂಥ ಎಣ್ಣೆ ಅಥವಾ ಸಕ್ಕರೆ, ಉಪ್ಪು, ನೀರಿಂದ ನಿಂಬೆಹಣ್ಣಿನ ರಸ, ಕಿತ್ತಳೆ ಹಣ್ಣಿನ ರಸ, ಹಣ್ಣಿನ ಯಾವ್ದು ರಸನಾದ್ರು ನೋಡಿ. ವಿ ನೋಟಿಸ್ ದಟ್ ಸಮ್ ಲಿಕ್ವಿಡ್ಸ್ ಗೆಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್. ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೇನು ಗೊತ್ತಾಯಿತು, ಕೆಲವೊಂದು ಲಿಕ್ವಿಡ್ಗಳು, ದ್ರವರೂಪದ ವಸ್ತುಗಳು ಏನಾಯಿತು, ಮಿಕ್ಸ್ ಆಯಿತು ಅಂತ ತಿಳ್ಕೊಂಡ್ವಿ. ಸಮ್ ಅದರ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಆ್ಯಂಡ್ ಫಾರ್ಮ್ ಎ ಸಪ್ರೇಟ್ ಲೇಯರ್ ವೆನ್ ಕೆಪ್ಟ್ ಅಸೈಡ್ಸ್ ಫಾರ್ ಸಮ್ ಟೈಮ್. ಅದೇ ರೀತಿ ಇನ್ನು ಕೆಲವು ವಸ್ತುಗಳು, ಈ ತೆಂಗಿನ ಎಣ್ಣೆ, ಸೀಮೆ ಎಣ್ಣೆ, ಇದನ್ನೆಲ್ಲ ಸ್ಟರ್ ಮಾಡಿ ಚೆನ್ನಾಗಿ ಕಲಕಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದೆಲ್ಲ ಏನಾಯಿತು, ಲೇಯರ್, ಅದ್ರ ಮೇಲೆ ಸಪರೇಟ್ ಪ್ರತ್ಯೇಕವಾದ ಒಂದು ಪದರ ಉಂಟಾಗಿರೋದನ್ನು ನಾವು ನೋಡಿದ್ವಿ ಅಲ್ವಾ. ಸಪರೇಟ್ ಲೇಯರ್ ಫಾರ್ಮ್ ಆಗಿದ್ದನ್ನು ಕಂಡು ಬಂತು. ಬೇರೆ ಪದರವಾಗಿ ಮೇಲೆ ತೇಲುತ್ತಿರುತ್ತೆ. ಅದರ ಸಪ್ರೇಟ್ ಲೇಯರ್ ವೆನ್ ಕೆಪ್ಟ್ ಅಸೈಡ್ ಸಮ್, ಮೇಲೆ ಒಂದು ಪದರದ ರೀತಿಯಲ್ಲಿ ಮೇಲೆ ತೇಲ್ತಿರೋದನ್ನು ಕಾಣಿಸ್ತವೆ. ಬೋಜಾಯ್ ಸಜೆಸ್ಟ್ ದಟ್ ವಿ ಆಲ್ಸೋ ಚೆಕ್ ಇಫ್ ದ ಲಿಕ್ವಿಡ್ಸ್ ದಟ್ ವಿ ಯೂಸ್ಡ್ ಇನ್ ಆಕ್ಟಿವಿಟಿ 5 ಮಿಕ್ಸ್ ವೆಲ್ ವಿತ್ ಸಮ್ ಲಿಕ್ವಿಡ್ಸ್ ಅದರ್ ದ್ಯಾನ್ ವಾಟರ್. ಪಹೇಲಿ ಈಸ್ ಕ್ಯೂರಿಯಸ್ ಟು ನೋ ವೆದರ್ ಗ್ಯಾಸಸ್ ಆಲ್ಸೋ ಡಿಸಾಲ್ವ್ಸ್ ಇನ್ ವಾಟರ್. ಏನು ಪಹೇಲಿ ಮತ್ತು ಬೋಜಾಯ್ಗೆ ಒಂದು ಡೌಟು. ಈಗ ಸಾಲಿಡ್, ಸಕ್ಕರೆ, ಉಪ್ಪು ಎಲ್ಲ ಕರಗ್ತು, ಕೆಲವೊಂದು ಕರಗಲಿಲ್ಲ ಸಾಲಿಡಲ್ಲಿ. ಲಿಕ್ವಿಡ್ ಅದೇ ಥರ ದ್ರವರೂಪದಲ್ಲೂ ಕೆಲವೊಂದು ವಸ್ತುಗಳು ಕರಗ್ತು, ಕೆಲವೊಂದು ಕರಗಲಿಲ್ಲ. ಅವ್ನಿಗೆ ಇನ್ನೊಂದು ಡೌಟ್ ಏನು ಉಳಿದಿರೋದು, ಲಾಸ್ಟ್ ಒಂದು ಗ್ಯಾಸ್, ಅನಿಲಗಳು. ಅನಿಲನೂ ಹಾಗಾದರೆ ನೀರಿನಲ್ಲಿ ಕರಗಿರುತ್ತಾ ಅಂತೇಳಿ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನು, ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಹೌದು, ಏನು ಕೆಲವು ಅನಿಲಗಳು ನೀರಿನಲ್ಲಿ ಕರಗಿರುತ್ತೆ. whereas others are not, ಕೆಲವೊಂದು ಕರಗಿರಲ್ಲ. ವಾಟರ್ ಯೂಶುವಲಿ ಆಸ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಸಮ್ ಗ್ಯಾಸಸ್ ಡಿಸಾಲ್ವ್ಸ್ ಇನ್ ಇಟ್. ನೀರಿನಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಅನಿಲಗಳು ಕರಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಗ್ಯಾಸ್, ಆಮ್ಲಜನಕ, ಡಿಸಾಲ್ವ್ಸ್ ಇನ್ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸರ್ವೈವಲ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಲೀವ್ಸ್ ಇನ್ ವಾಟರ್. ಏನು, ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕ ನೀರಿನಲ್ಲಿ ಕರಗಿರುತ್ತೆ. ಇದರಿಂದ ಯಾವುದಕ್ಕೆ ಉಪಯೋಗ ಹೇಳಿ, ಜಲಚರ ಪ್ರಾಣಿಗಳು, ಸರ್ವೈವಲ್ ಆಫ್ ಅನಿಮಲ್ ಆ್ಯಂಡ್ ಪ್ಲಾಂಟ್ಸ್ ಲೀವ್ಸ್ ಇನ್ ವಾಟರ್. ಅಕ್ವಾಟಿಕ್ ಅನಿಮಲ್ಸ್, ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಏನು ಕರಿತೀವಿ, ಜಲಚರ ಸಸ್ಯ ಮತ್ತು ಪ್ರಾಣಿಗಳಿಗೆ ಇದು ತುಂಬಾ ಉಪಯುಕ್ತ, ವೆರಿ ಇಂಪಾರ್ಟೆಂಟ್, ತುಂಬ ಅವಶ್ಯಕ ಇದು. ಯಾಕೆ, ನೀರಿನಲ್ಲಿ ಕರಗಿರ್ತಕ್ಕಂತಹ ಆಮ್ಲಜನಕವನ್ನು ನೀರಿನಲ್ಲಿ ವಾಸಿಸುವಂತಹ ಜಲಚರ ಪ್ರಾಣಿಗಳು ಹೀರ್ಕೊಳ್ಳುತ್ತೆ. ಅವುಗಳು ಹೀರ್ಕೊಂಡು ನೀರೊಳಗೂ ಎಷ್ಟೊಂದು ಸಸ್ಯಗಳು ವಾಸಿಸ್ತವೆ ಅಲ್ವಾ, ನೀರಿನ ತಳಭಾಗದಲ್ಲಿ. ಅವುಗಳಿಗೂ ಬೇಕಲ್ಲ ಸೂರ್ಯನ ಬೆಳಕು, ನೇರವಾಗಿ ಸಾಗರದ ತಳಭಾಗದವರೆಗೂ ತಲುಪುತ್ತೆ. ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಳ್ಳುತ್ತೆ. ಆಹಾರ ತಯಾರಿಕೆಗೆ ಅದಕ್ಕೆ ಏನು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಮತ್ತು ಅಲ್ಲೇ ಮಣ್ಣು ಇರುತ್ತೆ, ಅದರಲ್ಲಿ ಖನಿಜಗಳನ್ನ ಉಪಯೋಗಿಸ್ಕೊಳ್ಳುತ್ತೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀರಿನಲ್ಲಿ ಇರ್ತಕ್ಕಂತಹ ಸಸ್ಯಗಳೇನು ಮಾಡುತ್ತೆ, ಆಹಾರವನ್ನು ಫೋಟೋಸಿಂಥಸಿಸ್ನ ಮಾಡುತ್ತೆ. ಫೋಟೋಸಿಂಥಸಿಸ್ ಮಾಡಬೇಕು ಅಂದರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಸಿಗುತ್ತೆ, ನೀರಿನೊಳಗೆ ವಾಸಿಸುವಂತಹ ಪ್ರಾಣಿಗಳಿರುತ್ತಲ್ಲ ಅವುಗಳು ಬಿಡುತ್ತೆ. ಆ ಬಿಟ್ಟಂತಹ ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಉಪಯೋಗಿಸ್ಕೊಳುತ್ತೆ. ಆ ಪ್ರಾಣಿಗಳಿಗೆ ಏನು ಬೇಕು, ಆಮ್ಲಜನಕ ಬೇಕು. ಆ ಆಮ್ಲಜನಕ ನೀರಿನಲ್ಲಿ ಕರಗಿರುತ್ತೆ. ನೀರಿಗೆ ಹೇಗೆ ಬರುತ್ತೆ, ಸಸ್ಯಗಳು, ಜಲಚರ ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಬಿಟ್ಟಂತಹ ಆಮ್ಲಜನಕವನ್ನು ನೀರಿಗೆ ಬಿಡುತ್ತೆ. ಆ ನೀರು ಆಮ್ಲಜನಕದಲ್ಲಿ ಕರಗಿರುತ್ತೆ. ಅರ್ಥ ಆಯ್ತಾ, ನೀರಿನಲ್ಲಿ ಆಮ್ಲಜನಕ ಕರಗಿರುತ್ತೆ. ಸೊ ಹಾಗಾಗಿ ಆಕ್ಸಿಜನ್ ಗ್ಯಾಸ್ ಡಿಸಾಲ್ವ್ಸ್ ಇನ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸರ್ವೈವಲ್ ಆಫ್ ಅನಿಮಲ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಲೀವ್ಸ್ ಇನ್ ವಾಟರ್. ನೀರಿನಲ್ಲಿ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿಗಳಿಗೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕ ತುಂಬ ಉಪಯುಕ್ತ. ಆಬ್ಜೆಕ್ಟ್ಸ್ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್. ಹಾಗಾದರೆ ವಸ್ತುಗಳು ನೀರಿನಲ್ಲಿ ಮುಳುಗುತ್ತಾ ಅಥವಾ ತೇಲುತ್ತಾ ನೋಡೋಣ. ವೈಲ್ ಡೂಯಿಂಗ್ ಆಕ್ಟಿವಿಟಿ 4 ಮಾಡಿದ್ವಿ ಅಲ್ವಾ. ಯು ಮೈಟ್ ಹ್ಯಾವ್ ನೋಟಿಸ್ ದಟ್ ಇನ್ಸಾಲ್ಯುಬಲ್ ಸಾಲಿಡ್ ಸಪರೇಟೆಡ್ ಔಟ್ ಫ್ರಮ್ ದ ವಾಟರ್. ಕೆಲವೊಂದು ಘನ ಪದಾರ್ಥಗಳು ನೀರಿನಿಂದ ಪ್ರತ್ಯೇಕವಾಗಿರೋದನ್ನು ನಾವು ಗಮನಿಸಿದ್ವಿ. ಈಗ ಸಾಡಸ್ಟ್ ಹಾಕಿದ್ವಿ, ಮಣ್ಣಿನಲ್ಲಿ ಎಷ್ಟೊಂದು ಕಸಗಳಿರುತ್ತೆ. ಮಣ್ಣನ್ನು ತೆಗೆದು ನೀರಿನ ಬೀಕರ್ಗೆ ಹಾಕಿದ್ರೆ ಅಲ್ವಾ, ಕಲ್ಲೆಲ್ಲ ಕೆಳಗೋಗುತ್ತೆ, ಸ್ವಲ್ಪ ಮಣ್ಣು ಕೆಳಗೋಗುತ್ತೆ, ಧೂಳು, ಅದ್ರ ಮೇಲೆ ಏನೇನೋ ಎಲ್ಲ ಪ್ರತ್ಯೇಕ ಆಗಿರೋದನ್ನ ನೋಡಿದ್ವಿ.
ಯು ಮೇ ಹ್ಯಾವ್ ಆಲ್ಸೋ ನೋಟಿಸ್ ದಿಸ್ ವಿತ್ ಸಮ್ ಲಿಕ್ವಿಡ್ಸ್ ಇನ್ ಆ್ಯಕ್ಟಿವಿಟಿ 5. ಅದೇ ಥರ ದ್ರವ ರೂಪದ ಈಗ ತಾನೇ ಮಾಡಿದ್ವಲ್ಲ, ಎಣ್ಣೆ ಮತ್ತು ಲೆಮನ್ ಜ್ಯೂಸು ಇದು ಎರಡು ಅಲ್ವಾ, ಲಿಕ್ವಿಡ್ನ ಆ್ಯಕ್ಟಿವಿಟಿ 5 ಮಾಡಿದ್ವಿ. ಸಮ್ ಆಫ್ ದೀಸ್ ಮೆಟೀರಿಯಲ್ಸ್ ದಟ್ ಡಿಡ್ ನಾಟ್ ಮಿಕ್ಸ್ಡ್ ವಿತ್ ವಾಟರ್, ಕೆಲವೊಂದು ವಸ್ತುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕರಗಲಿಲ್ಲ. ಫ್ಲೋಟೆಡ್ ಟು ದ ಸರ್ಫೇಸ್ ಆಫ್ ವಾಟರ್, ಕೆಲವೊಂದೇನೋ ನೀರಿನ ಮೇಲ್ಭಾಗದಲ್ಲಿ ಸರ್ಫೇಸ್ ಅಂದರೆ ನೀರಿನ ಮೇಲ್ಭಾಗ, ಫ್ಲೋಟೆಡ್ ಅಂದರೆ ತೇಲೋದು, ತೇಲುತ್ತಿರುವುದನ್ನು ಕಂಡ್ವಿ. ಇಲ್ಲಿಯೇ ಕಾಣಿಸ್ತಿದೆಯಲ್ಲ ನಿಮಗೆ ನೋಡಿ, ಎಣ್ಣೆ ಮೇಲೆ ತೇಲ್ತಾ ಇರೋದು, ಅರ್ಥ ಆಯ್ತಾ. ಅದರ್ಸ್ ಮೇ ಹ್ಯಾವ್ ಸಂಕ್ ಟು ದ ಬಾಟಮ್ ಆಫ್ ದ ಟಂಬ್ಲರ್, ಕೆಲವೊಂದು ನೀರಿನ ತಳಭಾಗದಲ್ಲಿ ಸೆಟಲ್ ಆಗೋದನ್ನು ನೋಡಿದ್ವಿ. ಅದಕ್ಕೆ ಎಕ್ಸಾಂಪಲ್ ಮರಳನ್ನು ನೀರಿನೊಳಗೆ ಹಾಕಿದ್ರೆ ಬೀಕರ್ ಕೆಳಭಾಗದಲ್ಲಿ ಸೆಟಲ್ ಆಗಿತ್ತು. ಟಂಬ್ಲರ್ ರೈಟ್ ಅಲ್ವಾ. ವಿ ನೋಟಿಸ್ ಮೆನಿ ಎಕ್ಸಾಂಪಲ್ಸ್ ಆಫ್ ಆಬ್ಜೆಕ್ಟ್ಸ್ ದಟ್ ಫ್ಲೋಟ್ ಇನ್ ವಾಟರ್ ಆರ್ ಸಂಕ್, ಹಾಗಾಗಿ ಎಷ್ಟೊಂದು ವಸ್ತುಗಳು ಅದರಲ್ಲಿ ಕೆಲವು ಮುಳುಗುತ್ತೆ, ಕೆಲವೊಂದು ತೇಲುತ್ತೆ. ಡ್ರೈಡ್ ಲೀವ್ಸ್ ಫಾಲನ್ ಆನ್ ದ ಸರ್ಫೇಸ್ ಆಫ್ ಪಾಂಡ್, ಎ ಸ್ಟೋನ್ ದಟ್ ಯು ಥ್ರೋ ಇನ್ ಟು ದಿಸ್ ಪಾಂಡ್. ಅದೇ ಥರ ಒಂದು ಒಣಗಿದಕ್ಕಂಥ ಎಲೆ ತಗೊಳ್ಳಿ, ಒಂದು ಕಲ್ಲನ್ನು ತಗೊಳ್ಳಿ, ಕೊಳ ಅಥವಾ ಕಾಲುವೆ ನೀರಿರ್ತಕ್ಕಂತಹ ಒಂದು ತೊಟ್ಟಿ ಪಾಂಡ್ಗೆ ಹೆಸಿರಿ. ಫ್ಯೂ ಡ್ರಾಪ್ಸ್ ಆಫ್ ಹನಿ, ಅದ್ರ ಜೊತೆಗೆ ಜೇನುತುಪ್ಪ, 1-2-3 ಹನಿ, ದಟ್ ಯು ಲೆಫ್ಟ್ ಫಾಲ್ ಇನ್ ಟು ದ ಗ್ಲಾಸ್ ಆಫ್ ವಾಟರ್, ಒಂದು ಲೋಟ ನೀರು ತೊಗೊಂಡು ಅದಕ್ಕೆ 1-2 ಹನಿಗಳ ಜೇನುತುಪ್ಪವನ್ನು ಹಾಕಿ. ವಾಟ್ ಹ್ಯಾಪನ್ಸ್ ಟು ಆಲ್ ಆಫ್ ದಿಸ್, ಏನಾಗುತ್ತೆ ಇದೆಲ್ಲ ನೋಡಿದ್ರೆ, ಒಂದು ಕಲ್ಲು, ಒಣಗಿದ ಎಲೆ ಮತ್ತು ಜೇನುತುಪ್ಪದ ಹನಿಗಳು. ಬೋಜ ವುಡ್ ಲೈಕ್ ಯು ಟು ಗಿವ್ ಹಿಮ್ 5 ಎಕ್ಸಾಂಪಲ್ಸ್ ಈಚ್ ಆಫ್ ಆಬ್ಜೆಕ್ಟ್ಸ್ ದಟ್ ಫ್ಲೋಟ್ ಆ್ಯಂಡ್ ದೋಸ್ ದಟ್ ಸಿಂಕ್ ಇನ್ ವಾಟರ್. ನೋಡಿ, ಬೋಜಾಯ ನಿಮಗೆ 5 ವಸ್ತುಗಳು ಯಾವುದು ತೇಲುತ್ತೆ, 5 ಯಾವುದು ಮುಳುಗುತ್ತೆ ಅಂತ ತಿಳಿಸ್ಬೇಕು ಅಂತ ಕೇಳ್ತಿದ್ದಾನೆ. ನಿಮಗೆ ಅವನು ಹೋಮ್ವರ್ಕ್ ಕೊಡ್ತಿದ್ದಾನೆ. ಇದನ್ನೇ ನೀವು ಹೋಮ್ವರ್ಕಾಗೆ ತೊಗೊಳ್ಳಿ, ನೀವು ಟೆಸ್ಟ್ ಮಾಡಿ ನಿಮ್ಮ ಮನೆಯಲ್ಲೂ ನೋಡಿಬಿಟ್ಟು ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡಿ. 5 ವಸ್ತುಗಳು ಯಾವುದ್ಯಾವುದೆಲ್ಲ ನೀರಿನಲ್ಲಿ ತೇಲುತ್ತೆ ಅದನ್ನು ಬರಿಬೇಕು. 5 ಮುಳುಗುವಂತಹ ವಸ್ತುಗಳನ್ನು ಬರಿಬೇಕು, ಅರ್ಥ ಆಯ್ತಾ. What about testing these same materials to see if they float or sink on other liquids like oil? ಅದೇ ಥರ ಈ ಎಲ್ಲ 5 ವಸ್ತುಗಳನ್ನ ತೊಗೊಂಡಿರ್ತಿರಲ್ಲ, ಯಾವುದು ಮುಳುಗುತ್ತೆ ತೇಲುತ್ತೆ ಅಂತ, ಈ ಎಲ್ಲ 5 ವಸ್ತುಗಳನ್ನು ಏನು ಇನ್ ಅದರ್ ಲಿಕ್ವಿಡ್ಸ್ ಲೈಕ್ ಎ ಆಯಿಲ್, ಎಣ್ಣೆಯಲ್ಲೂ ಸಹ ಇದನ್ನು ಟೆಸ್ಟ್ ಮಾಡಿ ನೋಡಬೇಕು. ಇದೇ ಪದಾರ್ಥಗಳು ಎಣ್ಣೆಯಂತಹ ಬೇರೆ ದ್ರವಗಳಲ್ಲಿ, ಎಣ್ಣೆಯಂಥ ಬೇರೆ ದ್ರವ ಅಂದರೆ ಲಿಕ್ವಿಡ್ ಟೈಪ್ದು, ಅದು ನೀರಾಗಿರ್ಬೋದು ಅಥವಾ ಹಣ್ಣಿನ ರಸ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಈ ಥರ ತೇಲುವುದು ಅಥವಾ ಮುಳುಗುವುದು ಅಂತ ಪರೀಕ್ಷೆ ಮಾಡಿ. ಪೆಟ್ರೋಲು ಅದೆಲ್ಲ ತೊಗೊಂಡು ಟೆಸ್ಟ್ ಮಾಡಿಬಿಡಿ. ಎಣ್ಣೆಲಿ ಹಾಕಿ ನೋಡಿ, ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ, ಅಥವಾ ನಿಂಬೆಹಣ್ಣಿನ ರಸ, ಈ ಥರ ಬೇರೆ ಯಾವುದಾದ್ರು ಲಿಕ್ವಿಡ್, ಡೇಂಜರಸ್ ಲಿಕ್ವಿಡ್, ಕೆರೋಸಿನ್, ಪೆಟ್ರೋಲು, ಡೀಸೆಲು ಇಂಥದ್ದೆಲ್ಲ ಬಿಟ್ಟು ಬೇರೆ ಆಯಿಲ್ಗಳಲ್ಲಿ ನೀವು ಈ ಟೆಸ್ಟನ್ನು ಯಾವ್ಯಾವ ವಸ್ತುಗಳು ತೇಲುತ್ತೆ ಮುಳುಗುತ್ತೆ, ನೀರಿನ ಥರನೇ ಎಣ್ಣೆಲೂ ಆಗುತ್ತಾ ಅಂತ ನೋಡಿ ಅಂತಷ್ಟೇ. ಎರಡೂ ಒಂದೇನಾ, ಬಟ್ ಚೇಂಜಸ್ ಇದೆ ಅಲ್ವಾ. ಲಿಕ್ವಿಡ್ಡೇ ಆಯಿಲ್, ಎಣ್ಣೆ ಅನ್ನೋದು ಲಿಕ್ವಿಡ್, ಅದು ದ್ರವರೂಪದ ವಸ್ತುವೆ, ಆದರೆ ಅದರ ಗುಣಲಕ್ಷಣವೇ ಬೇರೆ, ನೀರಿನ ಗುಣಲಕ್ಷಣವೇ ಬೇರೆ ಅಲ್ವಾ. ಇದು ಕರಗಿಸ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. 1 ಸ್ಪೂನ್ ಆಫ್ ಸಾಲ್ಟ್ ತೊಗೊಳ್ಳಿ, 1 ಸ್ಪೂನ್ ಆಫ್ ಶುಗರ್ ತೊಗೊಳ್ಳಿ. ಆಯಿಲ್ಗೆ ಒಂದು ಲೋಟದಲ್ಲಿ ಆಯಿಲ್ ತೊಗೊಳ್ಳಿ, ಕೊಕೊನಟ್ ಆಯಿಲು ಅಥವಾ ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ತೊಗೊಳ್ಳಿ. ಅದು ಆ ಎಣ್ಣೆಗೆ ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ನೋಡಿ, ಸ್ಟರ್ನ್ ಮಾಡಿ, ಚೆನ್ನಾಗಿ ಕಲಕಿ. ಕರಗುತ್ತಾ ಇಲ್ವಾ ನನಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಓಕೆನಾ. ಓಕೆ, ಸಿ ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದೆನ್ ಆ್ಯಕ್ಟಿವಿಟಿ 6. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ, ಆಯಿತಾ. ಇದಿಷ್ಟಿರಲಿ, ಲಾಂಗ್ ಆಯಿತು. ಹೋಮ್ವರ್ಕ್ ಕ್ವಶನ್ಗೆ ಇದನ್ನು ತೊಗೊಳ್ಳಿ, ಮತ್ತು ನೀವು 5 ಫ್ಲೋಟಿಂಗ್ ವಸ್ತುಗಳನ್ನ ತೊಗೊಳ್ಳಿ. ಈಗ ಫುಲ್ ಈ ಲಾಸ್ಟ್ ಕ್ಲಾಸ್ದು ಮತ್ತು ಈ ಕ್ಲಾಸ್ದು ಎರಡೂ ಸೇರಿ ರೈಟ್ ದ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್, ವಸ್ತುಗಳ ಗುಣಲಕ್ಷಣಗಳು ಯಾವುದ್ಯಾವುದೆಲ್ಲ ಇದೆ ಅದನ್ನು ಬರೆದು 5 ಎಕ್ಸಾಂಪಲ್ಸ್ನ ಪ್ರತಿಯೊಂದಕ್ಕೂ ಅಪಿಯರೆನ್ಸ್ಗೆ, ಆಡ್ನೆಸ್ಗೆ, ಸಾಲ್ಯುಬಲ್ ಇನ್ಸಾಲ್ಯುಬಲ್ಗೆ, ಫ್ಲೋಟ್ ಆ್ಯಂಡ್ ಸಂಕ್ಗೆ 5 ಎಕ್ಸಾಂಪಲ್ಸ್ನ ಕೊಡಿ, ಓಕೆನಾ.
ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ. ಮತ್ತು ಈ ಒಂದು ಲೆಸನ್ನ ಕಂಟಿನ್ಯೂಸ್ ಎಲ್ಲ ವೀಡಿಯೋಸ್ ಬೇಕು ಅಂದರೆ ಈ ವಿಡಿಯೋ ಆನ್ ಆದ ತಕ್ಷಣ ಅದ್ರ ಕೆಳಗಡೆ ಪ್ಲೇ ಲಿಸ್ಟಿಗೆ ಹೋಗಿ ಈ ಲೆಸನ್ ಎಲ್ಲ ಕಂಪ್ಲೀಟ್ ವೀಡಿಯೋಸು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅದೆಲ್ಲ ಸಿಗುತ್ತೆ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್. ಎಲ್ಲರೂ ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಹಾಗೆ ವಾಟ್ ಈಸ್ ಸಾಲ್ಯುಬಲ್ ಆ್ಯಂಡ್ ವಾಟ್ ಈಸ್ ಇನ್ಸಾಲ್ಯುಬಲ್ ಆ ಕ್ವಶನ್ಗೂ ಆನ್ಸರ್ ಮಾಡಿ. ಓಕೆ, ಥ್ಯಾಂಕ್ ಯು.